ಮಹತ್ವದ ಸುದ್ದಿಯನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ತುಮಕೂರಿನಲ್ಲಿ ಈಶ್ವರಪ್ಪ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಈಶ್ವರಪ್ಪಗೆ ಕುರುಬರ ಬಗ್ಗೆ ಕಾಳಜಿ ಇಲ್ಲ, ಸುಮ್ನೆ ಕುರುಬರನ್ನ ಎಸ್ಟಿ ಮಾಡಿಸಿದೆ ಅಂತಾನೆ, ಆದ್ರೆ ಕುರುಬರನ್ನ ಎಸ್ಟಿಗೆ ಸೇರಿಸೋಕೆ ನಾನೇ ಶಿಫಾರಸು ಮಾಡಿದ್ದೆ ಅಂತ ಸಿದ್ದರಾಮಯ್ಯ ಹೇಳಿದರು. ಈಗ 4 ವರ್ಷ ಆಯಿತು ಬಿಜೆಪಿ ಸರ್ಕಾರ ಬಂದು ಅದ್ರ ಬಗ್ಗೆ ಏನು ಮಾಡಲಿಲ್ಲ, ರಿಪೋರ್ಟು ಬರಲಿಲ್ಲ, ಎಷ್ಟು ಮಾಡಿಲ್ಲ. ಸುಮ್ಮನೆ ಈಶ್ವರಪ್ಪ ಸುಮ್ಮನೆ ಈಶ್ವರಪ್ಪ ನಾನು ಕುರುಬರನ್ನ ಎಸ್ಟಿ ಮಾಡಿಸ್ತೇನೆ, ನಾನೇ ಕರೆದಿದ್ದೀನಲ್ಲಪ್ಪ, ನಾನೇ ಕೆಲಸ ಮಾಡಿ ರಿಪೋರ್ಟ್ ಕೊಡಿ ಅಂತ ಬಂದಿದ್ದೀನಲ್ಲ. ನಿಮಗೆ ಕೇಂದ್ರ ಸರ್ಕಾರ ಇದೆ, ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಇದೆ. ಮಿಸ್ಟರ್ ಈಶ್ವರಪ್ಪ, ನಿಮ್ಗೇನಾದರೂ ಕುರುಬರಿಗೆ ಕಾಳಜಿ ಇದೆ, ಭೂಟಾಟಿಯನ್ನು ಬಿಡಬೇಕು, ಆರ್ಎಸ್ಎಸ್ನವರು ಭಾರತದ ಮೂಲದವರಲ್ಲ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ. ಮೊದಲು ಸಿದ್ದರಾಮಯ್ಯ ಎಲ್ಲಿಂದ ಬಂದಿದ್ದಾರೆ, ಸಿದ್ದರಾಮಯ್ಯ ಆರ್ಯರ ದ್ರಾವಿಡರ ಅನ್ನೋದನ್ನ ಮೊದಲು ಅವರು ಹೇಳಲಿ ಅಂತ ಸಿಎಂ ಬೊಮ್ಮಾಯಿ ಪ್ರಶ್ನಿಸಿದ್ದಾರೆ. ನಾನು ಇಷ್ಟೇ ಕೇಳಲು ಬಯಸ್ತೀನಿ, ಸಿದ್ದರಾಮಯ್ಯ ಅವರು ಎಲ್ಲಿಂದ ಬಂದಿದ್ದಾರೆ, ಅವರು ದ್ರಾವಿಡರ ಆರ್ಯರ ಅದು ಫಸ್ಟ್ ಅವ್ರು ಹೇಳಿ. ಅವ್ರು ದ್ರಾವಿಡರ ಆರ್ಯರ ಅದು ಫಸ್ಟ್ ಹೇಳಿ. ಅಲ್ಲ, ನಾನು ಇಷ್ಟೇ ಕೇಳಲು ಬಯಸ್ತೀನಿ, ಸಿದ್ದರಾಮಯ್ಯ ಅವರು ಎಲ್ಲಿಂದ ಬಂದಿದ್ದಾರೆ, ಅವರು ದ್ರಾವಿಡರ ಆರ್ಯರ ಅದು ಫಸ್ಟ್ ಅವ್ರು ಹೇಳಿ. ಎಂಎಲ್ಸಿ ಎಲೆಕ್ಷನ್ಗೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಬಂಡಾಯ ಶುರುವಾಗಿದೆ. ಟಿಕೆಟ್ ವಂಚಿತ ಎಂಡಿ ಲಕ್ಷ್ಮೀ ನಾರಾಯಣರವರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ. ಚಿಂತನ ಮಂಥನ ಸಭೆಯಲ್ಲಿ ಮುಕ್ತ ಚರ್ಚೆಗೆ ಆದ್ಯತೆ ಕೊಡುವಂತೆ ಆಗ್ರಹಿಸಿದ್ದಾರೆ. ಮಳಲಿ ಮಸೀದಿ ವಿವಾದ ಇನ್ನಷ್ಟು ತಾರಕಕ್ಕೇರಿದೆ. ಮಳಲಿ ದರ್ಗಾದ ವಿವಾದಕ್ಕೆ ಎಸ್ಡಿಪಿಐನ ರಿಯಾಜ್ ಫರಂಗಿಪೇಟೆ ಕೆಜಿಎಫ್ ಡೈಲಾಗ್ ಹೊಡೆಯುವ ಮೂಲಕ ತುಪ್ಪ ಸುರಿದಿದ್ದಾರೆ. ವೈಲೆನ್ಸ್ ವೈಲೆನ್ಸ್ ವಿ ಡೋಂಟ್ ಲೈಕ್ ಇಟ್, ವೈಲೆನ್ಸ್ ಲೈಕ್ಸ್ ಅಸ್ ವಿ ಕೆನಾಟ್ ಅವಾಯ್ಡ್ ಅಂತ ಹೇಳಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲರೊಂದಿಗೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಹೇಳಲಿಕ್ಕಿರುವಂಥದ್ದು ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್. ವಿ ಡೋಂಟ್ ಲೈಕ್ ಇಟ್, ವಿ ಅವಾಯ್ಡ್, ಬಟ್ ವೈಲೆನ್ಸ್ ಲೈಕ್ ಅಸ್ ವಿ ಕೆನಾಟ್ ಅವಾಯ್ಡ್. ಜೈ ಇಂಡಿಯಾ, ಜೈ ಎಸ್ಡಿಪಿ. ಏನೋ ಮಸೀದಿಯ ಒಂದು ಹಿಡಿ ಮರಳನ್ನೂ ಕೊಡೋಲ್ಲ, ಮಸೀದಿ ಬಿಟ್ಕೊಡ್ತಾರೆ ಅನ್ನೋ ಕನಸನ್ನ ಕಾಣಬೇಡಿ ಅಂತ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಹೇಳಿಕೆ ನೀಡಿದ್ದಾರೆ. ತಾಂಬೂಲ ಪ್ರಶ್ನೆ ಎಂದು ಬರುವವರನ್ನ ಪೊಲೀಸರು ಒದ್ದು ಒಳಗೆ ಹಾಕಬೇಕು ಅಂತ ಮಜೀದ್ ಆಗ್ರಹಿಸಿದ್ದಾರೆ. ಮಳಲಿ ದೇವಸ್ಥಾನಕ್ಕೆ ಮತ್ತು ಗೊತ್ತಿರಲಿ ನಿಮಗೆ, ದಕ್ಷಿಣ ಕನ್ನಡದ ಗೌರವಾನ್ವಿತ ಜನರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ, ಮಳಲಿ ಮಸೀದಿಯ ಒಂದು ಹಿಡಿ ಮರಳು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಸಂದೇಶ. ಮಜೀದ್ ಹೇಳಿಕೆ ಖಂಡಿಸಿರೋ ಪ್ರಮೋದ್ ಮುತಾಲಿಕ್, ಬರೀ ಮಳಲಿ ದೇವಸ್ಥಾನ ಅಲ್ಲ, ದೇಶದ ಎಲ್ಲಾ ದೇವಸ್ಥಾನ ವಾಪಸ್ ಪಡಿತೇವೆ, ತಾಂಬೂಲ ಪ್ರಶ್ನೆ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರೆ ನಾಲಿಗೆ ಸೀಳಿ ಹಾಕ್ತೇವೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೋಮ ಹವನಗಳಿರಬಹುದು, ಇವೆಲ್ಲವೂ ಕೂಡ ಶಾಸ್ತ್ರೋಕ್ತವಾಗಿದೆ, ವೈಜ್ಞಾನಿಕವಾಗಿದ್ದಾವೆ. ಒದ್ದು ಒಳಗಡೆ ಹಾಕ್ತೀನಿ ಅಂತ ಹೇಳೋದಂಥವನು ಸರ್ವನಾಶ ಆಗ್ತಾನೆ. 100ಕ್ಕೆ 100 ಹೇಳ್ತೀನಿ, ಸರ್ವನಾಶ ಆಗ್ತಾರೆ. ನಮ್ಮ ಶಾಸ್ತ್ರಗಳು ಅಷ್ಟು ಸುಲಭವಲ್ಲ, ಶಾಸ್ತ್ರೋಕ್ತವಾಗಿದ್ದಾವೆ, ಬಹಳ ವೈಜ್ಞಾನಿಕವಾಗಿದ್ದಾವೆ, ಉಗ್ರವಾಗಿದ್ದಾವೆ. ಸಾಧಕರಿದ್ದಾರವರು, ಅವರನ್ನು ಅಷ್ಟು ಹಗರವಾಗಿ ಮಾತನಾಡುವಂಥದ್ದು ನಿಮ್ಮ ನಾಲಿಗೆಯಿಂದ ಬರಬಾರ, ನಾಲಿಗೆಯನ್ನು ಸೀಳು ಹಾಕ್ತೀವಿ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ರೀತಿಯ ತಾಂಬೂಲಿನ ಆ ಪ್ರಶ್ನೆ ಮಾಡಿದಂಥವರು, ಆ ಶಾಸ್ತ್ರ ಹೇಳಿದಂಥವರನ್ನ ನೀವು ಬೇಕಾಬಟ್ಟಿ ಮಾತನಾಡುವಂಥ ಅವಶ್ಯಕತೆ ಇಲ್ಲ ಅಂತನ್ನುವಂತ ಹೇಳ್ತೀನಿ. ಸೊ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ನಮ್ಮ ಶಾಸ್ತ್ರದ ಮೇಲೆ, ನಮ್ಮ ಆಗುಹೋಗುಗಳ ಬಗ್ಗೆ ಮಾತನಾಡುವಂಥ ಹಕ್ಕು. ಸಕ್ಕರನಾಡು ಮಂಡ್ಯದಲ್ಲಿ ಮತ್ತೆ ಧರ್ಮ ದಂಗಲ್ ಭುಗಿಲೆದ್ದಿದೆ. ಅನ್ಯ ಧರ್ಮೀಯರಿಗೆ ನೀಡಿದ್ದ ಮುಜರಾಯಿ ಅಂಗಡಿಗಳನ್ನು ತೆರವು ಮಾಡುವಂತೆ ಡಿಸಿ ಆದೇಶಿಸಿದ್ದಾರೆ. ಹಿಂದೂ ಮುಖಂಡರ ಮನವಿ ಬಳಿಕ ಡಿಸಿ ಎಸ್ ಅಶ್ವತಿ ಈ ಕ್ರಮ ಕೈಗೊಂಡಿದ್ದು, ಮುಜರಾಯಿ ದೇವಸ್ಥಾನಗಳ ಮಳಿಗೆಗಳಿಂದ ಅನ್ಯ ಧರ್ಮೀಯರನ್ನ ತೆರವು ಮಾಡಲಾಗಿದೆ.
ಮಂಗಳೂರು ಯೂನಿವರ್ಸಿಟಿ ಕಾಲೇಜಿನಲ್ಲಿ ಹಿಜಾಬ್ ವಿವಾದ ತಣ್ಣಗಾಗೋ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. 15 ವಿದ್ಯಾರ್ಥಿನಿಯರು ಕಾಲೇಜಿಗೆ ಹಿಜಾಬ್ ಧರಿಸಿ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಹಿಜಾಬ್ ತೆಗೆಯೋದಿಲ್ಲ ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ. ಕಾಲೇಜು ಪ್ರಾಂಶುಪಾಲರು ಮನವೊಲಿಸಲು ಯತ್ನಿಸಿದ್ದು ವಿದ್ಯಾರ್ಥಿನಿಯರು ಬಗ್ಗಿಲ್ಲ. ಕೋರ್ಟಿನ ಆದೇಶಗಳು ಪಾಲನೆ ಮಾಡಬೇಕು ಅಂತ ಹೇಳುವಂಥದ್ದು ಉಪಕುಲಪತಿಗಳ ನೇರವಾದ ಆದೇಶವನ್ನು ಕಾಲೇಜಿಗೆ ಕೊಟ್ಟ ನಂತರ ಕಾಲೇಜ್ ಅದನ್ನು ಅನುಷ್ಠಾನ ಮಾಡಬೇಕು. ಕೋರ್ಟ್ ಆದೇಶವನ್ನು ಎಲ್ಲರೂ ಸಮರ್ಪಕವಾಗಿ ಒಪ್ಪಿಕೊಳ್ಳಬೇಕು. ಇತ್ತೀಚಿನ ದಿನಗಳಲ್ಲಿ ಕೋರ್ಟ್ ಆದೇಶ ಕೊಟ್ಟ ನಂತರ ಕೂಡ ಅದರ ವಿರುದ್ಧವಾಗಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದು ಕ್ಲಾಸಿನಲ್ಲಿ ಭಾಗವಹಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದು ರಾಜ್ಯದ ಎಲ್ಲ ಕಡೆಗಳಲ್ಲಿ ನಾವು ನೋಡಿದ್ದೇವೆ. ಅದೇ ರೀತಿಯ ಪ್ರಯತ್ನಗಳು ಇಲ್ಲಿ ಕೂಡ ಅವರು ಮಾಡಬಹುದು. ಯಾವುದೇ ಒಂದು ಪ್ರಾಂಶುಪಾಲರಿಗೆ ಇನ್ನಿತರ ವ್ಯಕ್ತಿಗಳಿಗೆ ಮನಸ್ಸಿದ್ರೂ ಕೂಡ ಮನಸ್ಸಿಲ್ಲದಿದ್ರೂ ಕೂಡ ಕೋರ್ಟಿನ ಆದೇಶಗಳನ್ನು ಪಾಲನೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಬೀದರ್ನ ಬಸವ ಕಲ್ಯಾಣದಲ್ಲಿ ನ್ಯೂಸ್ 18 ವರದಿಗಾರರ ಮೇಲಿನ ಹಲ್ಲೆ ಖಂಡಿಸಿ ಕಂದಾಯ ಸಚಿವರಿಗೆ ಜಿಲ್ಲಾ ಪತ್ರಕರ್ತರ ಸಂಘ ಮನವಿ ಮಾಡಿದೆ. ಆರೋಪಿಗಳನ್ನ ತಕ್ಷಣ ಬಂಧಿಸಬೇಕೆಂದು ಒತ್ತಾಯ ಮಾಡಲಾಗಿದೆ. ಇನ್ನು ಗದಗದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘ ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿದೆ. ಗದಗದ ಟಿಪ್ಪು ವೃತ್ತದಿಂದ ಶ್ರೀರಾಮ ಸೇನೆ ನೇತೃತ್ವದಲ್ಲಿ ಡಿಸಿ ಕಚೇರಿವರೆಗೆ ಆಟೋದಲ್ಲಿ ರ್ಯಾಲಿ ನಡೆಸಿದೆ. ಆ ಮಸೀದಿ ಒಳಗೆ ಹೋಗಿಲ್ಲ, ಅಲ್ಲೇ ಹೊರಗೆ ನಿಂತು ಹೊರಗಿನ ಚಿತ್ರೀಕರಣ ಮಾಡುವ ಸಂದರ್ಭದೊಳಗೆ ಅವರ ಮೊಬೈಲನ್ನು ಕಸ್ಕೊಂಡು ಮೊಬೈಲ್ ಒಡೆದು ನಂತರ ಅವ್ರ ಕ್ಯಾಮ್ರಾ ಕೂಡ ಜಖಮಗೊಳಿಸಿ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿ 2 ಗಂಟೆ ಮಸೀದಿ ಒಳಗೆ ಅವರನ್ನು ಅಕ್ರಮವಾಗಿ ಬಂಧನಕ್ಕೆ ಒಳಪಡಿಸಿದ್ರು. ಗೃಹ ಮಂತ್ರಿಗಳು ಈ ದುಷ್ಕರ್ಮಗಳನ್ನು ಬಂಧಿಸಿ ಒಳಗೆ ಹಾಕಬೇಕು ಅಂತ ನಾನು ಸರ್ಕಾರ ಪತ್ರಕರ್ತ ಮಾಧ್ಯಮದ ಸ್ನೇಹಿತರು ವಿಶೇಷವಾಗಿ ನ್ಯೂಸ್ 18ದವರು ಆ ಚಿತ್ರೀಕರಣಕ್ಕಾಗಿ ಹೋದಾಗ ಅವರ ಮೇಲೆ ಹಲ್ಲೆ ಆಗಿರೋದು ನಿಜವಾಗಿಯೂ ಖಂಡನೀಯ ಮತ್ತು ನಾನು ಈ ನೆಲದ ಶಾಸಕನಾಗಿ ನಾನು ಖಂಡಿಸ್ತೇನೆ. ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಮುಕ್ತವಾದಂಥ ಭಯಮುಕ್ತವಾದ ವಾತಾವರಣ ಇರಬೇಕು. ಅದು ಯಾಕೆ ಆ ರೀತಿ ಪಠ್ಯಪುಸ್ತಕ ಪರಿಷ್ಕರಣೆ ವಿವಾದದ ಬಗ್ಗೆ ಸಂಸದ ಪ್ರತಾಪ್ ಸಿಂಹ ರಿಯಾಕ್ಟ್ ಮಾಡಿದ್ದಾರೆ. ಡಿಕೆಶಿ, ಸಿದ್ದರಾಮಯ್ಯ, ಬರಗೂರು ರಾಮಚಂದ್ರಪ್ಪ, ದೇವನೂರು ಮಹಾದೇವ ಇಲ್ಲದ ಸಲ್ಲದ ಊಹಾಪೋಹವನ್ನ ಸೃಷ್ಟಿ ಮಾಡ್ತಿದ್ದಾರೆ. ಆದರೆ ರೋಹಿತ್ ಚಕ್ರತೀರ್ಥ ಬಹಿರಂಗ ಚರ್ಚೆ ಆಹ್ವಾನಿಸಿದ್ರು ಯಾಕೆ ಬರ್ತಿಲ್ಲ? ಅನಗತ್ಯ ತಕರಾರು ಎತ್ತುವವರು ವಿಚಾರ ನಪುಂಸಕರು. ಇವರಲ್ಲಿ ವಿಚಾರ ಇಲ್ಲ, ಬರೀ ಉಗುಳು ಮಾತ್ರ ಇದೆ. ವಿಚಾರ ನಪುಂಸಕತೆ ಇರೋದ್ರಿಂದ ಬರವಣಿಗೆ ಬಿಟ್ಟಿದ್ದಾರೆ ಅಂತ ಪ್ರತಾಪ್ ಸಿಂಹ ಕಿಡಿಕಾರಿದ್ರು. ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿಯ ಅಧ್ಯಕ್ಷರಾಗಿರುವಂಥ ರೋಹಿತ್ ಚಕ್ರತೀರ್ಥ ಅವರು ಇರ್ಬೋದು, ಬಹಿರಂಗ ಚರ್ಚೆಗೆ ಬನ್ನಿ ಕುಲ್ಲಂಕುಲ್ಲ ಚರ್ಚೆ ಮಾಡೋಣ ಅಂತಂದರು. ಚರ್ಚೆಯಿಂದ ಯಾಕೆ ಪಲಾಯನ ಮಾಡ್ತಾರೆ? ಅಂದರೆ ಇವರಿಗೆ ಊಹಾಪೋಹಗಳನ್ನು ಅನುಮಾನಗಳನ್ನು ಸೃಷ್ಟಿ ಮಾಡೋದು ಇವ್ರ ಉದ್ದೇಶ ಹೊರತು ಈ ಥರ ಏನು ತಕರಾರು ಎತ್ತುತ್ತಿದ್ದಾರಲ್ಲ, ತಕರಾರು ಎತ್ತಿರೋರನ್ನ ನಾನು ವಿಚಾರ ನಪುಂಸಕರು ಅಂತ ಹೇಳಿ ಬಯಸ್ತೀನಿ. ಯಾಕಂದರೆ ಹೆಡಗೇವಾರ್ ಕಾಂಗ್ರೆಸ್ ಮೂಲದವರು. ಕಾಂಗ್ರೆಸ್ ಇತಿಹಾಸದಲ್ಲಿ ಹೆಡಗೇವಾರ್ ಹೆಸರಿದೆ. ನಾಗ್ಪುರದಲ್ಲಿ ಆಯೋಜನೆಗೊಂಡ ಕಾಂಗ್ರೆಸ್ ಸಮಾವೇಶ ಆಯೋಜಿಸಿದ್ದೇ ಹೆಡಗೇವಾರ್ ಅಂತ ರೋಹಿತ್ ಚಕ್ರತೀರ್ಥ ಹೇಳಿದರು. ಹೆಡ್ಗೇವಾರ್ ಅವರ ಕೃತಿಯನ್ನು ಮಾತ್ರ ತಗೊಂಡದ್ದು, ಅವರ ಭಾಷಣವನ್ನು ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ಭಗತ್ ಸಿಂಗ್ ಬಗ್ಗೆ ಚಕ್ರವರ್ತಿ ಅವರು ಮಾತಾಡಿದ್ರೆ ಒಪ್ಕೊಳ್ಳೋದಿಲ್ಲ, ರಾಮಕೃಷ್ಣ ಅವರು ಮಾತಾಡಿದ್ರೆ ಒಪ್ಕೊಳ್ತೀವಿ ಅಂತ ಮನಸ್ಥಿತಿ ಇದೆಯಲ್ಲ, ಇದು ಸಂಕುಚಿತ ಮನಸ್ಥಿತಿ. ಭಗತ್ ಸಿಂಗ್ ಅವರ ಬಗ್ಗೆ ಅವರು ಸಮಗ್ರವಾಗಿ ಹೇಳಿದ್ದಾರೆ. ಸುಖದೇವ್ ರಾಜಗುರು ಅವರ ಒಂದು ಬಲಿದಾನದ ಬಗ್ಗೆ ಹೇಳಿದ್ದಾರೆ. ಚಂದ್ರಶೇಖರ್ ಆಜಾದ್ ಅವರು ಇವರನ್ನೆಲ್ಲ ಹೇಗೆ ಪ್ರೇರಣೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಕೆಲಸ ಇದ್ದದ್ದು ಶಿಫಾರಸುಗಳನ್ನು ಕೊಡೋದು ಮಾತ್ರ. ಈಗ ಶಿಫಾರಸು ಕೊಟ್ಟ ಮೇಲೆ ಅವರು ಇಲ್ಲ ಇದನ್ನು ಕೈ ಬಿಡಬೇಕು ಅಂತ ಹೇಳಿದ್ರೆ ಅಲ್ಲ, ಅದು ನಾನು ಹೇಳೋದಿಲ್ಲ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಬಿಜೆಪಿ ಪಾಲಾಗಿದೆ. ಪ್ರಹ್ಲಾದ್ ಜೋಶಿ ಆಪ್ತ ಈರೇಶ ಅಂಚಟಗೇರಿ ಮೇಯರ್, ಉಪಮುಕುಂದ ಉಪಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. 89 ಸದಸ್ಯ ಬಲದಲ್ಲಿ ಈರೇಶ್ಗೆ 50 ಹಾಗೂ ಉಮಾ ಮುಕುಂದ್ಗೆ 51 ಮತ ಸಿಕ್ಕಿದೆ. ಕಾಂಗ್ರೆಸ್ ಎಐಎಂಐಎಂ ಅಭ್ಯರ್ಥಿಗಳಿಗೆ ಹೀನಾಯ ಸೋಲಾಗಿದೆ.
ಜೆಡಿಎಸ್ಗೆ ಪಾಠ ಕಲಿಸೋಕೆ ಬಿಜೆಪಿ ಮುಂದಾದಂತೆ ಕಾಣಿಸ್ತಾ ಇದೆ. ಹೌದು, ರಾಜ್ಯಸಭಾ ಚುನಾವಣೆಯಲ್ಲಿ ಕೆಸಿಆರ್ ಜೊತೆ ಕೈಜೋಡಿಸೋ ಮುನ್ಸೂಚನೆ ನೀಡಿರೋ ಜೆಡಿಎಸ್ಗೆ ಬಿಜೆಪಿ ಶಾಕ್ ನೀಡುತ್ತಿದೆ. ರಾಜ್ಯಸಭೆ ಚುನಾವಣೆಗೆ 3ನೇ ಅಭ್ಯರ್ಥಿ ಕಣಕ್ಕಿಳಿಸಲು ಬಿಜೆಪಿ ಸಿದ್ಧತೆ ನಡೆಸ್ತಾ ಇದೆ. ಸಂಖ್ಯಾಬಲದ ಆಧಾರದಲ್ಲಿ ಬಿಜೆಪಿ ಇಬ್ಬರನ್ನ ಗೆಲ್ಲಿಸಿಕೊಳ್ಳಲಿದೆ. ಒಂದು ವೇಳೆ ಬಿಜೆಪಿ 3ನೇ ಅಭ್ಯರ್ಥಿ ಹಾಕಿದ್ರೆ ಜೆಡಿಎಸ್ನ 2ನೇ ಅಭ್ಯರ್ಥಿ ಗೆಲುವು ಕಷ್ಟವಾಗಲಿದೆ. ಸಂಸದ ಅನಂತಕುಮಾರ್ ಹೆಗಡೆ ಹೆಸರು ಹೇಳಿ ಲಕ್ಷಾಂತರ ರೂಪಾಯಿಯನ್ನ ವಂಚಿಸಲಾಗಿದೆ. ರೇಖಾ ಹೆಗಡೆ ಎಂಬ ಯುವತಿ ಅನಂತಕುಮಾರ್ ಹೆಗಡೆ ನನ್ನ ಮಾವ ಅಂತ ಹೇಳಿ ಮಂಜುಳಾ ಅನ್ನೋರಿಂದ 7 ಲಕ್ಷ ಪಡೆದು ವಂಚಿಸಿದ್ದಾರೆ. ಆದ್ರಿಂದ ಶಿರಸಿ ಮಾರುಕಟ್ಟೆ ಠಾಣೆಯಲ್ಲಿ ಸಂಸದರ ಆಪ್ತ ಕಾರ್ಯದರ್ಶಿ ಸುರೇಶ್ ಶೆಟ್ಟಿ ದೂರನ್ನ ದಾಖಲಿಸಿದ್ದಾರೆ. ವಿದ್ಯೆಯ ಹೆಸರಲ್ಲಿ ಮಹಾಮೋಸ ಮಾಡಿದ ಕಾಲೇಜಿನ ಬಗ್ಗೆ ನ್ಯೂಸ್ 18 ವರದಿ ಮಾಡಿತು. ನ್ಯೂಸ್ 18 ವರದಿ ಬೆನ್ನಲ್ಲೇ ಮೂಡಬಿದಿರೆಯ ಎಕ್ಸಲೆಂಟ್ ವಿದ್ಯಾಸಂಸ್ಥೆ 50,000 ಚೆಕ್ ನೀಡಿದೆ. ಕಳೆದ ಡಿಸೆಂಬರ್ನಲ್ಲೇ ಚರಿತಾ ಎಂಬ ವಿದ್ಯಾರ್ಥಿನಿ 50,000 ಕಟ್ಟಿ ಅಡ್ಮಿಷನ್ ಆಗಿದ್ರು. ಈಗ 95% ಬಂದಿದ್ದಕ್ಕೆ 50,000 ಡಿಸ್ಕೌಂಟ್ ನೀಡಬೇಕಿತ್ತು. ಆದರೆ ಎಕ್ಸಲೆಂಟ್ ವಿದ್ಯಾಸಂಸ್ಥೆ ಹಣ ನೀಡದೆ ವಂಚಿಸಿತ್ತು. ನ್ಯೂಸ್ 18 ವರದಿ ಬೆನ್ನಲ್ಲೇ ಕಾಲೇಜು ಹಣ ವಾಪಸ್ ಮಾಡಿದ್ದು ವಿದ್ಯಾರ್ಥಿನಿ ಹಾಗೂ ಪೋಷಕರು ನ್ಯೂಸ್ 18ಗೆ ಧನ್ಯವಾದ ಹೇಳಿದ್ದಾರೆ. ಕಾಲೇಜ್ಗೆ ನನ್ನ ರಿಸಲ್ಟ್ ಬರೋಕ್ಕೆ ಮುಂಚೆನೇ ಅಡ್ಮಿಷನ್ ಆಗಿತ್ತು. ಅಲ್ಲಿ ಅವ್ರು ಮುಂಚೆ ನಾವು ಹೋದಾಗ ಕನ್ಸೆಷನ್ ಬಗ್ಗೆ ಎಲ್ಲ ಹೇಳಿದ್ರು, ಇಷ್ಟಿಷ್ಟು ಪರ್ಸೆಂಟ್ ಬಂದರೆ ಇಷ್ಟಿಷ್ಟು ಅಮೌಂಟ್ ಬಿಡ್ತೀವಿ ಅಂತ. 50,000 ಕೊಟ್ಟು ಅಡ್ಮಿಷನ್ ಆಗಿತ್ತು. ಇವಾಗ ರಿಸಲ್ಟ್ ಬಂದ ಮೇಲೆ ನಂದು 100% ರಿಸಲ್ಟ್ ಬಂತು. ಅವಾಗ ಕೇಳಿದಾಗ ಇಲ್ಲ, ಏನು ಕನ್ಸೆಷನ್ ಕೊಡಲ್ಲ, ಫುಲ್ ಫೀಸ್ ಪೇ ಮಾಡಬೇಕು ಅಂತ ಹೇಳಿದ್ರು. ಆವಾಗ 50,000 ವಾಪಸ್ ಕೊಡಿ ಅಂದಾಗ ಅದನ್ನು ಕೊಡಲ್ಲ ಅಂದಾಗ ನ್ಯೂಸ್ 18 ಅವರು ಒಂದು ಇಂಪ್ಯಾಕ್ಟ್ ಮಾಡಿದರು. ಆ ಸುದ್ದಿಯನ್ನು ಎಲ್ಲ ಕಡೆ ಹಬ್ಬೋ ಥರ ಮಾಡಿದರು. ಅದರಿಂದ ಅವರು ನಿನ್ನೆ ಅವರೇ ಖುದ್ದಾಗಿ ಕಾಲ್ ಮಾಡಿ ಆಫೀಸಿಗೆ ಕರೆಸ್ಕೊಂಡು 50,000 ಚೆಕ್ಕನ್ನು ಕೊಟ್ಟಿದ್ದಾರೆ ನಮಗೆ. ಸ್ಥಳೀಯ ಸಂಸ್ಥೆಗಳಿಂದ ಪರಿಷತ್ಗೆ ಸ್ಪರ್ಧಿಸಿ ಸೋತಿದ್ದ ಕೆಜಿಎಫ್ ಬಾಬು ಬೆಂಗಳೂರು, ಮೈಸೂರಿನ ಮನೆ, ಸ್ನೇಹಿತರ ನಿವಾಸ, ಕಚೇರಿಗಳು ಸೇರಿದಂತೆ ಒಟ್ಟು 7 ಕಡೆ ಇಂದು ದಾಳಿ ನಡೆದಿದೆ. ಉಮ್ರಾ ಡೆವಲಪರ್ಸ್ ಕಂಪನಿ ಮಾಲೀಕ ಕೆಜಿಎಫ್ ಬಾಬು ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಸಿಆರ್ಪಿಎಫ್ ಭದ್ರತೆಯಲ್ಲಿ ಪರಿಶೀಲನೆ ನಡೆಸುತ್ತಿದ್ದಾರೆ. ರಸ್ತೆ ಬದಿ ನಿಂತಿದ್ದ ಬೊಲೆರೋಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿಯಾಗಿದೆ. ಬಸ್ನಲ್ಲಿದ್ದ 4 ಸಣ್ಣ ಪುಟ್ಟ ಗಾಯಗಳಾಗಿದ್ದು ದೊಡ್ಡ ದುರಂತ ತಪ್ಪಿದಂತಾಗಿದೆ. ಬಸ್ನಲ್ಲಿದ್ದ ಗಾಯಾಳುಗಳನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ರಾಮನಗರದಲ್ಲಿ 75ನೇ ಸ್ವಾತಂತ್ರ್ಯೋತ್ಸವದ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಆದರೆ ಕಾರ್ಯಕ್ರಮದಲ್ಲಿ ಸೂಕ್ತ ವ್ಯವಸ್ಥೆಯನ್ನೇ ಮಾಡಿರಲಿಲ್ಲ. ಕರೆಂಟ್ ಇಲ್ಲದೆ ಸ್ವಾತಂತ್ರ್ಯ ಅಭಿಯಾನ ಕಾರ್ಯಕ್ರಮ ಮಾಡಲಾಯಿತು. ಅಷ್ಟೇ ಅಲ್ಲ, ಕಾರ್ಯಕ್ರಮಕ್ಕೆ ಬಂದಿದ್ದ ಆಶಾ ಕಾರ್ಯಕರ್ತೆಯರು ವಿದ್ಯಾರ್ಥಿಗಳಿಗೆ ಊಟವನ್ನು ನೀಡಿರಲಿಲ್ಲ. ಡಿಸಿ ಅವಿನಾಶ್ ಮೆನನ್ ಸಹ ಕಾರ್ಯಕ್ರಮಕ್ಕೆ ಗೈರಾಗಿದ್ದರು. 10 ದಿನಗಳ ಹಿಂದೆ ಉಡುಪಿ ಪಡುಬಿದ್ರೆ ಮದುವೆ ಹಾಲ್ನಲ್ಲಿ ಕಳ್ಳತನವಾದ ಚಿನ್ನದ ಸರ ಅಚ್ಚರಿಯ ರೀತಿಯಲ್ಲಿ ಪತ್ತೆಯಾಗಿದೆ. ಮದುವೆ ದಿನ ಮಗುವಿನ ಸರ ಕಳ್ಳತನವಾದಾಗ ಯಾರೂ ಕೂಡ ದೂರು ನೀಡಿರಲಿಲ್ಲ. ಬದಲಾಗಿ ದೇವರ ಬಳಿ ಪ್ರಾರ್ಥನೆ ಮಾಡಿ 3 ದಿನಕ್ಕೆ ಚಿನ್ನದ ಸರ ನಾಂಜಾರು ಶ್ರೀ ಧರ್ಮ ಜಾರಂದಾಯ ದೈವ ಸಾನ್ನಿಧ್ಯದ ಕೆಳಗೆ ಕಾಣಿಸಿಕೊಂಡಿದೆ. ಬೆಳ್ತಂಗಡಿಯ ಧರ್ಮಸ್ಥಳದಲ್ಲಿ ಅಪರೂಪದ ಹಾವು ಪತ್ತೆಯಾಗಿದೆ. ಸಾರಿಪಾಳ ಜಾತಿಯ ಹಾವು ದಾಮೋದರ್ ಅನ್ನೋರ ಮನೆಯಲ್ಲಿ ಪತ್ತೆಯಾಗಿತ್ತು. ಅಳಿವಿನಂಚಿನಲ್ಲಿರುವ ವಿಷರಹಿತ ಹಾವನ್ನ ಸ್ನೇಕ್ ಅಶೋಕ್ ಹಿಡಿದಿದ್ದಾರೆ. 7 ಅಡಿ ಉದ್ದದ ಹಾವನ್ನ ಕಾಡಿಗೆ ಬಿಟ್ಟಿದ್ದಾರೆ. ನಾನು ರಾಷ್ಟ್ರ ಸೇವೆಯಲ್ಲಿ ಎಂದಿಗೂ ರಾಜಿ ಮಾಡಿಕೊಂಡಿಲ್ಲ. ಕೋವಿಡ್ ಮತ್ತು ಯುದ್ಧದ ನಡುವೆ ನಾವು ದೇಶಕ್ಕೆ ಸೇವೆ ಸಲ್ಲಿಸಿದ್ದೇವೆ ಅಂತ ಪ್ರಧಾನಿ ಮೋದಿ ಹೇಳಿದರು. ಮಹಾತ್ಮ ಗಾಂಧಿ, ಸರ್ದಾರ್ ಪಟೇಲ್ ಕನಸನ್ನ ನನಸು ಮಾಡಲು ಬಿಜೆಪಿ ಸರ್ಕಾರ 8 ವರ್ಷಗಳಿಂದ ಪ್ರಯತ್ನ ಮಾಡ್ತಿದೆ ಅಂತ ಮೋದಿ ಹೇಳಿದ್ದಾರೆ. भूपेंद्र भाई ने अपने भाषण में कहा, उन्होंने कहा कि आजादी का पहले आजादी का एक ಉತ್ತರ ಪ್ರದೇಶದ ದೇವಬಂದ್ನಲ್ಲಿ ಉಲೇಮಾ ಎ ಹಿಂದ್ 2 ದಿನಗಳ ಸಮಾವೇಶ ನಡೆಯುತ್ತಿದೆ. ಮೌಲಾನಾ ಮೊಹಮ್ಮದ್ ಮದನಿ ಈ ಸಮಾವೇಶದ ನೇತೃತ್ವ ನಡೆಸಲಿದ್ದು ಜ್ಞಾನವಾಪಿ ಮಸೀದಿ, ಮಥುರಾ ವಿವಾದ, ಕುತುಬ್ ಮಿನಾರ್ ಬಗ್ಗೆ ಚರ್ಚೆ ನಡೆಯಲಿದೆ. ಕೇರಳದ ಆಲಪ್ಪುಳದಲ್ಲಿ ಪಿಎಫ್ಐ ರ್ಯಾಲಿಯಲ್ಲಿ ಬಾಲಕನೊಬ್ಬ ಪ್ರಚೋದನಾತ್ಮಕ ಘೋಷಣೆ ಕೂಗಿದ್ದ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳ ಹೈಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಆದರೆ ಅದರ ಬೆನ್ನಲ್ಲೇ ಬಾಲಕನನ್ನ ವಶಕ್ಕೆ ಪಡೆಯಲಾಗಿದ್ದು ಆತನ ತಂದೆ ಸೇರಿದಂತೆ 18 ಮಂದಿಯನ್ನ ಬಂಧಿಸಲಾಗಿದೆ. ಸಾಮಾನ್ಯವಾಗಿ ಮದುವೆ ಮಂಟಪಕ್ಕೆ ವಧು ಪಲ್ಲಕ್ಕಿ ಇಲ್ಲವೇ ಕಾರಿನಲ್ಲಿ ಬರ್ತಾರೆ. ಆದರೆ ಮಧ್ಯಪ್ರದೇಶದ ಜಾರ್ವಾದಲ್ಲಿ ವಧು ತನ್ನ ಮದುವೆಗೆ ಟ್ರ್ಯಾಕ್ಟರ್ ಅನ್ನ ತಾನೇ ಚಲಾಯಿಸಿಕೊಂಡು ಮಂಟಪಕ್ಕೆ ಆಗಮಿಸಿದ್ದಾಳೆ.
ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಇಂದು ಚುನಾವಣೆ ನಡೀತಾ ಇದೆ. ಈ ಬಾರಿ ನಿರ್ಮಾಪಕ ಸಾರಾ ಗೋವಿಂದು ಬಣ ಮತ್ತು ನಿರ್ಮಾಪಕ ಭಾಮಾ ಹರೀಶ್ ಬಣದ ನಡುವೆ ತುರುಸಿನ ಸ್ಪರ್ಧೆ ಏರ್ಪಟ್ಟಿದೆ. ಮರಿ ರೆಬಲ್ ಸ್ಟಾರ್ ಅಭಿಷೇಕ್ ಮತ್ತೊಂದು ಹೊಸ ಸಿನಿಮಾ ಒಪ್ಪಿಕೊಂಡಿದ್ದಾರೆ. ಈ ಚಿತ್ರಕ್ಕೆ ಮುಂಗಾರು ಮಳೆ ಖ್ಯಾತಿಯ ಕೃಷ್ಣ ನಿರ್ದೇಶನ ಮಾಡುತ್ತಿದ್ದು, ಚಿತ್ರಕ್ಕೆ ಕಾಳಿ ಅಂತ ಹೆಸರಿಡಲಾಗಿದೆ. ಚಿತ್ರದ ಫಾಸ್ಟ್ ಲುಕ್ ನಾಳೆ ರಿಲೀಸ್ ಆಗಲಿದೆ. ಇವತ್ತು ಸ್ವಾತಂತ್ರ್ಯ ಹೋರಾಟಗಾರ ವಿನಾಯಕ್ ದಾಮೋದರ್ ಸಾರ್ವರ್ಕರ್ ಹುಟ್ಟುಹಬ್ಬ. ಇಂದು ಸಾರ್ವರ್ಕರ್ ರವರ ಚಿತ್ರ ಅನೌನ್ಸ್ ಆಗಿದೆ. ಖ್ಯಾತ ನಟ ರಣದೀಪ್ ಹೂಡಾ ಸಾರ್ವರ್ಕರ್ ಪಾತ್ರದಲ್ಲಿ ನಟಿಸಲಿದ್ದಾರೆ. ನಟಿ ನಯನತಾರಾ ಜೂನ್ 5ರಂದು ಖ್ಯಾತ ನಿರ್ದೇಶಕ ವಿಘ್ನೇಶ್ ಶಿವನ್ ಜೊತೆ ಮದುವೆ ಆಗ್ತಾರಂತೆ. ಈ ಜೋಡಿಯ ಹೊಸ ಜೀವನಕ್ಕಾಗಿ ಮಹಾಬ್ಸ್ ರೆಸಾರ್ಟ್ ಶೀಘ್ರದಲ್ಲೇ ಸಿಂಗಾರಗೊಳ್ಳಲಿದೆ. ಕಂಗನಾ ರಣಾವತ್ ನಟನೆಯ ಧಾಕಡ್ ಚಿತ್ರ ರಿಲೀಸ್ಗೂ ಮೊದಲು ತೀವ್ರ ನಿರೀಕ್ಷೆ ಹುಟ್ಟಿಸಿತ್ತು. ಆದರೆ ಚಿತ್ರ ದಯನೀಯ ಸೋಲನ್ನುಂಡಿದೆ. ದೇಶಾದ್ಯಂತ ಶುಕ್ರವಾರ ಧಾಕಡ್ ಚಿತ್ರದ ಕೇವಲ 20 ಟಿಕೆಟ್ಗಳು ಮಾರಾಟವಾಗಿದ್ದು, 4,420 ರೂಪಾಯಿ ಮಾತ್ರ ಗಳಿಸಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.